ನಮಸ್ತೆ ಸ್ನೇಹಿತರೆ. ಮಹಾಭಾರತದ ಯುದ್ಧವಾದ ಮೇಲೆ ಒಂದು ಸಲ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾನಂತೆ, ಯಾಕೆ ಯಾವಾಗಲೂ ಸತ್ಯ, ನಿಷ್ಠೆ, ಧರ್ಮದಿಂದ ನಡೆದುಕೊಳ್ಳುವವರಿಗೆ ಕಷ್ಟ ಬರುತ್ತದೆಯಲ್ಲ ಏಕೆ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮಾರುವೇಷದಲ್ಲಿ ಅರ್ಜುನನನ್ನು ಒಬ್ಬ ಧನಿಕನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ಅವನು ತಮ್ಮ ಮನೆಯಲ್ಲಿ ಇರಲು ಜಾಗವಿಲ್ಲವೆಂದು ಹೇಳಿ ಕೊಟ್ಟಿಗೆಯಲ್ಲಿ ಇರಲು ಹೇಳುತ್ತಾನೆ. ಆಗ ಶ್ರೀಕೃಷ್ಣ ಹಾಗೂ ಅರ್ಜುನನು ಅಲ್ಲಿ ಒಂದು ರಾತ್ರಿ ಕಳೆದು ಮರುದಿನ ಬೆಳಗ್ಗೆ ಎದ್ದು ಒಬ್ಬ ಬಡವನ ಮನೆಗೆ ಹೋಗ್ತಾರೆ. ಆಗ ಆ ವ್ಯಕ್ತಿಯು ತಮ್ಮ ಮನೆಯಲ್ಲೇ ಇರಿ ಎಂದು ಹೇಳಿ ಅವರಿಗೆ ಅತಿಥಿ ಸತ್ಕಾರವನ್ನು ಸಹ ಮಾಡ್ತಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮನು ಅಲ್ಲಿಯೇ ಇರುವಾಗಲೇ ಅವನ ಬಳಿ ಇದ್ದ ಒಂದೇ ಒಂದು ಹಸು ಸಹ ಸತ್ತು ಹೋಗುತ್ತದೆ. ಆಗ ಅರ್ಜುನನು ಕೇಳ್ತಾನಂತೆ, ಕೃಷ್ಣ, ಧನಿಕನಿಗೆ ಕೊಟ್ಟಿಗೆಯನ್ನೇನು ಸರಿ ಮಾಡಿ ಕೊಟ್ಟೆ, ಆದರೆ ತಮ್ಮ ಮನೆಯಲ್ಲಿ ಇರಿಸಿಕೊಂಡು ಅತಿಥಿ ಸತ್ಕಾರ ಮಾಡಿದವನಿಗೆ ಇದ್ದ ಒಂದೇ ಒಂದು ಹಸುವನ್ನು ಸಹ ಉಳಿಸಿಕೊಡಲಿಲ್ಲವಲ್ಲ ಏಕೆ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳು ನಗುತ್ತಾ ಹೇಳ್ತಾನಂತೆ, ಆ ಮುರಿದು ಹೋದ ಕೊಟ್ಟಿಗೆ ಕೆಳಗೆ ಬಹಳ ಬಂಗಾರವಿತ್ತು. ನಾನು ಸರಿ ಮಾಡದಿದ್ದರೆ ಬೇರೆಯವರ ಕಡೆಯಿಂದ ಮಾಡಿಸುತ್ತಿದ್ದ. ಆಗ ಆ ಬಂಗಾರವೆಲ್ಲ ಅವನಿಗೆ ಸಿಗುತ್ತಿತ್ತು. ಆದರೆ ಇಲ್ಲಿ ರಾತ್ರಿ ಯಮರಾಜ ಬಂದಿದ್ದ. ಅವನ ಹೆಂಡತಿ ಇಲ್ಲ, ಮಕ್ಕಳನ್ನು ಕರೆದುಕೊಂಡು ಹೋಗುತ್ತೇನೆಂದು. ಅದಕ್ಕೆ ಅವರ ಬದಲು ಆ ಹಸುವನ್ನು ಕರೆದುಕೊಂಡು ಹೋಗು ಎಂದು ಹೇಳಿದೆ. ಇದಕ್ಕೆ ಹೇಳೋದು ಸ್ನೇಹಿತರೆ, ಇಷ್ಟೆಲ್ಲ ಒಳ್ಳೆಯದಾಗುತ್ತಿರುವಾಗ ಒಂದು ಕೆಟ್ಟದ್ದಾಗದೆ ಆಗಿದ್ದಕ್ಕೆ